ಪರಪ್ಪನ ಅಗ್ರಹಾರ ಮತ್ತಷ್ಟು ಕರ್ಮಕಾಂಡಗಳು ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದು ನಿಮ್ಮ ಮುಂದೆ. ಜೈಲಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ. ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟಾ. ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜಾ ಅನ್ನೋ ಗೊಂದಲ ಮೂಡುತ್ತೆ. ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದೀಮರಿಗೆ ರಾಜಾತಿಥ್ಯ ಕೊಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯ ಪಡಬೇಕಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ರೆ ಈ ಜೈಲಲ್ಲಿ ಎಲ್ಲ ಜಿಂಗಾಲಾಲ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲಾಲ. ಅಬ್ಬಬ್ಬ, ಅದೇನ್ ಎಣ್ಣೆ ಪಾರ್ಟಿ, ಅದೆಂತ ಸ್ನ್ಯಾಕ್ಸು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು. ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜಾತಿಥ್ಯದ ಫೋಟೋ ನೋಡಿ ತರಾಟೆಗೆ ತೆಗೊಂಡಿತ್ತು. ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದ್ಯಾ? ನೋವೇ, ನಾಯಿ ಬಾಲ ಯಾವತ್ತೂ ಡೊಂಕೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಅಗ್ರಹಾರ ಜೈಲು ತೀರಾ ಹದಗೆಟ್ಟಿದೆ. ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ. ಬೆಂಗಳೂರು ಸೆಂಟ್ರಲ್ ಜೈಲ್ ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ. ರಾಜಧಾನಿಯಲ್ಲಿರುವ ಪಬ್ ಬಾರು ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ. ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ. ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ. ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತೆ. ಪರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಶೋಕಿ ನೋಡಿದ್ರೆ ದಂಗಾಗ್ತೀರಿ. ಸೆಲ್ಲೊಳಗೆ ಭರ್ಜರಿ ಎಣ್ಣೆ ಪಾರ್ಟಿ ಜೊತೆಗೆ ರುಚಿ ರುಚಿಯಾದ ಸೈಡ್ಸ್ ಇದೆ. ಎಣ್ಣೆ ಜೊತೆಗೆ ನೆಂಚಿಕೊಳ್ಳೋಕೆ ಬಾಳೆಹಣ್ಣು, ಸೇಬು, ಖರ್ಜೂರ ಇದೆ. ಸಾಲದಕ್ಕೆ ತಟ್ಟೆ ಡ್ರಮ್ ಬಡಿದು ಸಂಗೀತ ಸಂಜೆಯೂ ಆಯೋಜಿಸಿದ್ದಾರೆ. ಶಂಕಿತ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ರಾಜಾತಿಥ್ಯ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ಜೈಲಲ್ಲಿ ಬಿಂದಾಸ್. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅಬ್ಬರಿಸುತ್ತಿದ್ದ ಅತ್ಯಾಚಾರಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ತುಂಬಾ ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಇವನು ಕೂಡ ಮೊಬೈಲ್ ಬಳಸುವ ಹಾಗೂ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ. ನಾಳೆ ಅವರು ಯಾರನ್ನ ಅಲ್ಲಿ ಡಿ.ಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ. ಕಾಂಗ್ರೆಸ್ನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇದರಲ್ಲಿ ಯಾರು ಕಠಿಣ ಕ್ರಮ ಆಗಬೇಕು. ಇಲ್ಲಾಂದ್ರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತಿ ಧಾಮ ಆಗಿದೆ. ಎಲ್ಲರಿಗೂ ಯಾರಿಗೆ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡೋದು, ಅದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು. ಇದನ್ನ ಕ್ರಮ ತಗೋಬೇಕು. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು. ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಒಟ್ಟಾರೆ ಬೇಲಿಯೇ ಎದ್ದು ಹೊಲಮೇಯುತ್ತಿದೆ. ಶಂಕಿತ ಉಗ್ರ ಅತ್ಯಾಚಾರಿ ಕದೀಮರಿಗೆ ಮೊಬೈಲ್ ಕೊಟ್ಟು ಜೈಲನ್ನ ಲಾಡ್ಜ್ ಆಗಿ ಬದಲಿಸಲಾಗಿದೆ. ಆರೋಪಿಗಳಿಗೆ ಮೊಬೈಲ್ ಹಾಗೂ ಇನ್ನಿತರ ಸೌಲಭ್ಯ ಕೊಡೋದಾದ್ರೆ ಅವರನ್ನ ಜೈಲಿಗೆ ಯಾಕೆ ಹಾಕ್ತೀರಾ? ಜೈಲಂದ್ರೆ ಭಯ ಇರಬೇಕು. ಆದ್ರೆ ಇಲ್ಲಿ ಉಲ್ಟಾ. ಅಲ್ಲದೆ ಶಂಕಿತ ಉಗ್ರನಿಗೆ ಮೊಬೈಲ್ ಕೊಟ್ರೆ ಅದರಿಂದ ದೇಶದ ಭದ್ರತೆಗೆ ಸವಾಲೊಡ್ಡಿದಂತಲ್ವಾ? ಬಿಡಿಗಾಸಿಗಾಗಿ ಇಂಥ ಹೀನ ಕೆಲಸ ಮಾಡ್ತಿರುವ ಕೆಲ ಕಳ್ಳ ಅಧಿಕಾರಿಗಳನ್ನ ಕೆಲಸದಿಂದಲೇ ವಜಾ ಮಾಡಬೇಕಿದೆ. ಪರಪ್ಪನ ಅಗ್ರಹಾರ ಮತ್ತಷ್ಟು ಕರ್ಮಕಾಂಡಗಳು ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದು ನಿಮ್ಮ ಮುಂದೆ.
ಜೈಲಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ. ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟಾ. ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜಾ ಅನ್ನೋ ಗೊಂದಲ ಮೂಡುತ್ತೆ. ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದೀಮರಿಗೆ ರಾಜಾತಿಥ್ಯ ಕೊಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯ ಪಡಬೇಕಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ರೆ ಈ ಜೈಲಲ್ಲಿ ಎಲ್ಲ ಜಿಂಗಾಲಾಲ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲಾಲ. ಅಬ್ಬಬ್ಬ, ಅದೇನ್ ಎಣ್ಣೆ ಪಾರ್ಟಿ, ಅದೆಂತ ಸ್ನ್ಯಾಕ್ಸು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು. ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜಾತಿಥ್ಯದ ಫೋಟೋ ನೋಡಿ ತರಾಟೆಗೆ ತೆಗೊಂಡಿತ್ತು. ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದ್ಯಾ? ನೋವೇ, ನಾಯಿ ಬಾಲ ಯಾವತ್ತೂ ಡೊಂಕೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಅಗ್ರಹಾರ ಜೈಲು ತೀರಾ ಹದಗೆಟ್ಟಿದೆ. ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ. ಬೆಂಗಳೂರು ಸೆಂಟ್ರಲ್ ಜೈಲ್ ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ. ರಾಜಧಾನಿಯಲ್ಲಿರುವ ಪಬ್ ಬಾರು ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ. ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ. ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ. ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತೆ. ಪರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಶೋಕಿ ನೋಡಿದ್ರೆ ದಂಗಾಗ್ತೀರಿ. ಸೆಲ್ ಒಳಗೆ ಭರ್ಜರಿ ಎಣ್ಣೆ ಪಾರ್ಟಿ ಜೊತೆಗೆ ರುಚಿ ರುಚಿಯಾದ ಸೈಡ್ಸ್ ಇದೆ. ಎಣ್ಣೆ ಜೊತೆಗೆ ನೆಂಚಿಕೊಳ್ಳೋಕೆ ಬಾಳೆಹಣ್ಣು, ಸೇಬು, ಖರ್ಜೂರ ಇದೆ. ಸಾಲದಕ್ಕೆ ತಟ್ಟೆ ಡ್ರಮ್ ಬಡಿದು ಸಂಗೀತ ಸಂಜೆಯೂ ಆಯೋಜಿಸಿದ್ದಾರೆ. ಶಂಕಿತ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ರಾಜಾತಿಥ್ಯ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ಜೈಲಲ್ಲಿ ಬಿಂದಾಸ್. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅಬ್ಬರಿಸುತ್ತಿದ್ದ ಅತ್ಯಾಚಾರಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ತುಂಬಾ ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಇವನು ಕೂಡ ಮೊಬೈಲ್ ಬಳಸುವ ಹಾಗೂ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ. ಕೈದಿಗಳಿಗೆ ರಾಜಾತಿಥ್ಯ ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ಇಲ್ಲ, ನಾಳೆ ಅವರು ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಪರಪ್ಪನ ಅಗ್ರಹಾರ ಮತ್ತಷ್ಟು ಕರ್ಮಕಾಂಡಗಳು ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದು ನಿಮ್ಮ ಮುಂದೆ. ಜೈಲಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ. ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟಾ. ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜಾ ಅನ್ನೋ ಗೊಂದಲ ಮೂಡುತ್ತೆ. ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದೀಮರಿಗೆ ರಾಜಾತಿಥ್ಯ ಕೊಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯ ಪಡಬೇಕಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ರೆ ಈ ಜೈಲಲ್ಲಿ ಎಲ್ಲ ಜಿಂಗಾಲಾಲ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲಾಲ. ಅಬ್ಬಬ್ಬ, ಅದೇನ್ ಎಣ್ಣೆ ಪಾರ್ಟಿ, ಅದೆಂತ ಸ್ನ್ಯಾಕ್ಸು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು. ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜಾತಿಥ್ಯದ ಫೋಟೋ ನೋಡಿ ತರಾಟೆಗೆ ತೆಗೊಂಡಿತ್ತು. ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದ್ಯಾ? ನೋವೇ, ನಾಯಿ ಬಾಲ ಯಾವತ್ತೂ ಡೊಂಕೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಅಗ್ರಹಾರ ಜೈಲು ತೀರಾ ಹದಗೆಟ್ಟಿದೆ. ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ. ಬೆಂಗಳೂರು ಸೆಂಟ್ರಲ್ ಜೈಲ್ ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ. ರಾಜಧಾನಿಯಲ್ಲಿರುವ